ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರುವಂತೆ ಹೊಂಗಿರಣೋತ್ಸವದ ಭಾಗವಾಗಿ ಪ್ರತಿ ತಿಂಗಳು ಬೇರೆ ಬೇರೆ ವರ್ಚುವಲ್ ಕಾರ್ಯಕ್ರಮಗಳು ನಡೀತಾ ಇದೆ. ಅವುಗಳಲ್ಲೊಂದು ಇಂದಿನ ಕಲಿಕೋತ್ಸವ. ಕಲಿಕೆ ಎನ್ನುವುದೊಂದು ಸಹಜವಾದ ಪ್ರಕ್ರಿಯೆ. ಅದು ಪ್ರತಿಯೊಂದು ಜೀವಿಯಲ್ಲಿಯೂ ನಿಸರ್ಗದತ್ತವಾಗಿ ಬಂದಿರುವಂತಹದ್ದು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳಬೇಕಾದ್ರೆ ಕಲಿಕೆ ಬಹಳ ಮುಖ್ಯ ಆಗಿರ್ತದೆ. ಯಾಕೆಂದರೆ ಒಂದು ವ್ಯಕ್ತಿಯ ಹುಟ್ಟು, ಬೆಳವಣಿಗೆ, ತಿಳುವಳಿಕೆ, ವರ್ತನೆ ಎಲ್ಲವೂ ಸೂಕ್ತ ಕಾಲಘಟ್ಟದಲ್ಲಿ ವಿಕಸನ ಹೊಂದಿ ಪರಿಪೂರ್ಣ ವ್ಯಕ್ತಿತ್ವ ರೂಪುಗೊಳ್ಳಬೇಕಾಗಿರ್ತದೆ. ಈ ಎಲ್ಲ ಹಂತಗಳಲ್ಲೂ ಕಲಿಕೆ ಮತ್ತು ಕಲಿಕಾ ಸ್ಥಳ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಕಲಿಕೆ ಎನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ತುಂಬ ಭಿನ್ನ. ಕೆಲವರು ಓದಿ ಅರ್ಥ ಮಾಡಿಕೊಂಡ್ರೆ ಇನ್ನು ಕೆಲವರು ಅರ್ಥ ಮಾಡ್ಕೊಂಡು ಓದ್ತಾರೆ. ಕೆಲವರು ಅಕ್ಷರ ಕಲಿತು ಅದರಿಂದ ಪದ ಮತ್ತು ವಾಕ್ಯಗಳನ್ನು ರಚನೆ ಮಾಡಿದರೆ ಇನ್ನು ಕೆಲವರು ಪದ ಮತ್ತು ವಾಕ್ಯಗಳ ಮೂಲಕನೇ ಅಕ್ಷರಗಳನ್ನು ಕಲಿತಾರೆ. ಈ ರೀತಿ ಬೇರೆ ಬೇರೆ ವಿಧಾನಗಳು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಈ ಕಲಿಯುವಿಕೆಯಂತೆ ಕಲಿಸುವಿಕೆ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ತುಂಬ ವಿಭಿನ್ನ. ಈ ರೀತಿ ಕಲಿಸಿದ್ರೆ ಸುಲಭ, ಈ ರೀತಿ ಕಲಿಸಿದ್ರೆ ನಿಧಾನ, ಹೀಗೆ ಕಲಿಸಿದ್ರೆ ಕಷ್ಟ. ಈ ರೀತಿ ಕಲಿಸುವಿಕೆಯ ಅನ್ವೇಷಣೆಯಲ್ಲಿಯೇ ಒಂದು ನಿರಂತರತೆ ಇದೆ. ಇನ್ನು ಇದು ಒಂದು ಪರಿಪೂರ್ಣ ಅನ್ನುವ ನಿರ್ಧಾರಕ್ಕೆ ನಮ್ಗೆ ಯಾರಿಗೂ ಬರೋಕ್ಕಾಗಿಲ್ಲ. ಕಲಿಕೆ ಎಂದರೆ ಕೇವಲ ಪಠ್ಯಪುಸ್ತಕಗಳಲ್ಲಿರೋ ವಿಷಯಗಳನ್ನು ಕಲಿತು ಪರೀಕ್ಷೆಯಲ್ಲಿ ಯಥಾವತ್ತಾಗಿ ಬರೆದು ಅಂಕಗಳನ್ನು ಪಡೆಯೋದು ಅನ್ನೋ ಕಲ್ಪನೆ ಬಹಳ ಜನರಲ್ಲಿದೆ. ಆದರೆ ನಿಜವಾದ ಶಿಕ್ಷಣ ಎಂದರೆ ಪಾಠದ ಜೊತೆಗೆ ಆತ್ಮವಿಶ್ವಾಸ, ಧನಾತ್ಮಕ ಚಿಂತನೆ, ಸಾಮಾಜಿಕ ಹೊಂದಾಣಿಕೆ, ಜವಾಬ್ದಾರಿಗಳ ಅರಿಯುವಿಕೆ, ಈ ಮೊದಲಾದವುಗಳನ್ನು ಅಂತರ್ಗತಗೊಳಿಸಿಕೊಳ್ಳೋದಾಗಿದೆ. ಈ ನಿಟ್ಟಿನಲ್ಲಿ ಹೊಂಗಿರಣ ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದೆ. ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಅಳವಡಿಸಿ ಮಕ್ಕಳ ಕಲಿಕೆಯನ್ನು ಅರ್ಥಪೂರ್ಣಗೊಳಿಸ್ತಾ ಇದೆ. ಪಠ್ಯೇತರ ಚಟುವಟಿಕೆಗಳಾದ ಫೀಲ್ಡ್ ಟ್ರಿಪ್ಸ್, ಓವರ್ ನೈಟ್ ಕ್ಯಾಂಪ್ಸ್, ಅಡ್ವೆಂಚರಸ್ ಕ್ಯಾಂಪ್ಸ್ ಮಕ್ಕಳನ್ನು ಸಮಾಜಮುಖಿ ಚಿಂತನೆಗೆ ಹಚ್ಚಿದರೆ ನಮ್ಮಲ್ಲಿ ನಡೆಯುವಂತಹ ಡೇ ಅಬ್ಸರ್ವೇಷನ್ಸ್, ಫೋಕ್ ವರ್ಕ್ಶಾಪ್ಸ್, ಆನ್ಯುವಲ್ ಡೇ ಪ್ರಾಕ್ಟೀಸಸ್, ಕಲಾಂತರ್ಗತ ಕಲಿಕೆ ಇವೆಲ್ಲ ಮಕ್ಕಳಲ್ಲಿ ಕಲಿಕಾ ಪ್ರಕ್ರಿಯೆಯನ್ನು ಗಟ್ಟಿಗೊಳಿಸ್ತಾ ಇದೆ. ಇದರ ಪರಿಣಾಮ ಸಮಾಜದ ವಿವಿಧ ಸ್ತರಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇರುವಂಥ ಶಿಷ್ಯ ಬಳಗ ಇಂದು ಹೊಂಗಿರಣಕ್ಕಿದೆ. ಕಲಿಕೆ ಎನ್ನುವುದು ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಸೀಮಿತವಲ್ಲ, ಇದರ ನಿರಂತರತೆ ಶಿಕ್ಷಕರಿಗೆ ಕೂಡ ಅಗತ್ಯ. ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಹೊಂಗಿರಣ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಿಕ್ಷಕರ ವೃತ್ತಿ ಮತ್ತು ಪ್ರವೃತ್ತಿಗಳೆರಡಕ್ಕೂ ಸಮಾನ ಅವಕಾಶವನ್ನು ನೀಡ್ತಾ ಅವರ ವ್ಯಕ್ತಿತ್ವ ಮತ್ತು ವೃತ್ತಿ ಬದುಕನ್ನು ಗಟ್ಟಿಗೊಳಿಸ್ತಾ ಇದೆ. ಈ ರೀತಿ ಸಮರ್ಥ ಶಿಕ್ಷಕರು, ಸರಿಯಾದ ವಾತಾವರಣ, ದೃಢ ಮನಸ್ಸಿನ ವಿದ್ಯಾರ್ಥಿಗಳು, ಪೋಷಕರು ಇವರೆಲ್ಲರ ಸಹಕಾರದಿಂದ ಹೊಂಗಿರಣದಲ್ಲಿ ಕಲಿಕೆ ಪರಿಪೂರ್ಣತೆಯತ್ತ ಸಾಗಿದೆ ಅಂತ ಹೇಳೋಕೆ ತುಂಬ ಖುಷಿಯಾಗ್ತಾ ಇದೆ. ಈ ಕಲಿಕೋತ್ಸವದ ಪ್ರಯುಕ್ತ ನಾವು ಕೈಗೊಂಡಿರುವ ಯೋಜನೆಗಳನ್ನು ಈಗ ತಿಳಿಯೋಣ. Good day everyone. We at Hongirana are celebrating Kalikotsava, thus observing the month September by taking up a project named Chittara. What is Chittara? Chittara literally means art. And under Kalikotsava, or under this project Chittara, we are interpreting art and integrating it to impart certain values that Hongirana believes in to its students and its other stakeholders. We have found picture books to be an ideal platform to do this. Picture books are usually the first books children are exposed to and they try to read. The images in the book as well as the words start conversation with them and also encourage them to participate in different kinds of activities. Picture book also helps them build their vocabulary, like it is given here, a well illustrated picture book that beautifully depicts scenes may actually develop a child's reading vocabulary more effectively
than reading written text alone. I can give you a number of advantages picture books has on child's cognitive development, but for the time's sake, I think I should stop talking more about picture book and start telling you about our project Chittara. So under this project, we are planning to launch series of picture books, some in Kannada and some in English, as these two are the languages that we use to teach children here. And these picture books will be exploring different themes like environment conservation, gender equality, clean water and sanitation, climate action, peace, justice, good health and well being, quality education, and so on. And I'm very happy to announce that after many sittings and discussions, our first picture book is here, and it is called Hasira Handara. We tried reading this picture book to our class 4th students and got a very good response from them. I would like to share snippets of that reading session and the child's interaction or the children's interactions with the teachers here now. ಈ ಹೆಸರಿನ ಕೆಳಗೆ ಎಂತ ಕತೆ ಇರ್ಬೋದು, ಏನಿರ್ಬೋದು ಈ ಕಥೆಲಿ ಅಲ್ವಾ? ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಕತೆ ಬರ್ದವ್ರು ಯಾರು, ಮತ್ತೆ ಚಿತ್ರ, ಕತೆ ಚಿತ್ರ ಹಾಕಿದ್ದಾರೆ, ತುಂಬಾ ಚಂದ ಚಿತ್ರ ಹಾಕಿದ್ದಾರೆ, ಮತ್ತೆ ಈ ಕತೆನ ಎಡಿಟ್ ಮಾಡಿದ್ದಾರೆ. ಯಾರು ಏನು ಅಂತ ನಿಮ್ಗೆ ಕಾಣ್ತಿದೆ ಅಲ್ವಾ? ಅಮರ್ತ್ಯ ಅಲ್ವಾ? ಓಕೆ, ನೆಕ್ಸ್ಟ್ ಡೈರೆಕ್ಟ್ ಕತೆಗೆ ಹೋಗೋಣ. ಏನ್ ಕತೆ? ಇದು ಒಂದು ಹಳ್ಳಿ ಚಿತ್ರ. ಇದು ಕಾಡಿನ ವಾತಾವರಣ ಇದೆ. ಮಕ್ಕಳಿಬ್ರು ಆಟ ಆಡ್ತಿದ್ದಾರೆ. ಇಲ್ಲಿ ಪಚ್ಚೆ ಮತ್ತೆ ಮುಗಿಲು ಅಂತ. ಪಚ್ಚೆ ಅಂದ್ರೆ ಅಕ್ಕ, ಮುಗಿಲು ಅಂದ್ರೆ ತಮ್ಮ. ಇವ್ರು ಅಂಗಳದಲ್ಲಿ ಆಟ ಆಡ್ತಿರ್ತಾರೆ. ಕತ್ತಲಾಗತ್ತೆ. ಕತ್ತಲಾದಾಗ ಏನ್ ಮಾಡ್ತಾರಮ್ಮ? ನೀವ್ ಅಂಗಳದಲ್ಲಿ ಆಟ ಆಡ್ತಿದ್ದಾಗ ಕತ್ತೆ ಆದ್ರೆ ಏನ್ ಮಾಡ್ತಾರೆ? ನಿಮ್ಗೆ ಏನ್ ಹೇಳ್ತಾರೆ ಲಿಖಿತ್? ಕತ್ಲೆ ಆದಾಗ ಇನ್ನೂ ಆಟ ಆಡ್ಕೊಂಡಿರಿ ಅಂತ ಹೇಳ್ತಾರೆ. ಒಳಗೆ ಕರೀತಾರೆ. ಒಳಗ್ ಬನ್ನಿ ಕರೀತಾರಲ್ಲ ಅಲ್ವಾ? ಹಾಗೆ ಏನ್ ಮಾಡ್ತಾರೆ? ಪಚ್ಚೆ ಮತ್ತೆ ಮುಗಿಲಿನ ಅಮ್ಮ ಒಳಗಡೆ ಕರೀತಾರೆ. ಮಕ್ಳೇ ಕತ್ಲೆ ಆಯ್ತು, ಆಟ ಆಡಿದ್ ಸಾಕು, ಒಳಗಡೆ ಬನ್ನಿ ಅಂತ. ಅವಾಗ ಕೈಕಾಲ್ ಮುಖ ತೊಳ್ಕೊಂಡು ಒಳಗಡೆ ಬನ್ನಿ ಅಂತ ಕರೆದ್ರು. ಇವ್ರೇನ್ ಮಾಡ್ತಾರೆ? ತಕ್ಷಣ ಹೋಗ್ತಾರಾ? ತಕ್ಷಣ ಹೋಗೋದೇ ಇಲ್ಲ. ಅವ್ರೇನ್ ಹೇಳ್ತಾರೆ? ಅಮ್ಮ ಅಮ್ಮ ಸ್ವಲ್ಪ ತಡಿಯಮ್ಮ, ಈಗ ಸೂರ್ಯ ಮುಳುಗ್ತಿರೋ ದೃಶ್ಯ ನೋಡಕ್ ತುಂಬಾ ಚಂದ ಇರುತ್ತೆ, ಅದೊಂದ್ ಸ್ವಲ್ಪ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಂಜೆ ಹೊತ್ತಲ್ಲಿ ಏನಾಗುತ್ತೆ? ಪಕ್ಷಿಗಳೆಲ್ಲ ಎಲ್ಲಿಗೆ ಹೋಗ್ತಿರ್ತವೆ? ಐಸಿರಿ, ಸಂಜೆ ಹೊತ್ತಲ್ಲಿ ಪಕ್ಷಿಗಳು ಎಲ್ಲಿಗೆ ಹೋಗ್ತಿರ್ತವೆ? ಹಿಂಡು ಪಕ್ಷಿಗಳು ಹಾರ್ಕೊಂಡು ಹೋಗ್ತಾ ಇರ್ತವೆ, ನೋಡಿದೀರಾ ಐಸಿರಿ? ಮ್ಯಾಮ್ ಗುಡ್ಡದ ಮೇಲೆ ಮನೆ ಇರುತ್ತವೆ. ಗುಡ್ಡದ ಮೇಲೆ ಹೋಗ್ತಾ ಇರ್ತಾವ ಅವುಗಳ ಮನೆ. ಗುಡ್. ಅವಾಗ ಏನಾಗುತ್ತೆ? ಹಕ್ಕಿಗಳೆಲ್ಲ ಸಂಜೆ ಆಯ್ತು ಅಂತ ನಿಮ್ಮನ್ನ ಹೇಗೆ ಅಮ್ಮ ಕರೀತಾರೋ, ಪಕ್ಷಿಗಳು ಕೂಡ ಅಷ್ಟೇ ಅವ್ರ ಗೂಡುಗಳಿಗೆ ಹೋಗ್ತಾ ಇರ್ತಾವಲ್ಲ. ಹಕ್ಕಿಗಳು ಹಿಂದಾಗಿ ತಮ್ಮ ಮನೆಗಳತ್ತ, ಮನೆಗಳು ಅಂದ್ರೆ ಅವರ ಗೂಡಿನ ಕಡೆಗೆ ಅವುಗಳು ಹಾರ್ಕೊಂಡು ಹೋಗ್ತಾ ಇರ್ತವೆ. ಅದು ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಮುಗಿಲ್ ಹೇಳ್ತಾನೆ, ಅಮ್ಮ ಅಮ್ಮ ಹಕ್ಕಿಗಳು ಹಾರ್ಕೊಂಡು ಹೋಗೋದು ನೋಡ್ಕೊಂಡು ಆಮೇಲೆ ಬರ್ತೀವಿ ಅಂತ ಹೇಳ್ತಾರೆ. ಅಮ್ಮ ಆಯ್ತು ಅಂತ ಹೇಳ್ತಾರೆ. ಬೇಡ ಅಂತ ಹೇಳ್ತಾರ? ಇಲ್ಲ ಅಲ್ಲ. ಹಾಗೆ ಕೈಕಲ್ ಮುಖ ತೊಳ್ಕೊಂಡು ಪಚ್ಚೆ ಮತ್ತೆ ಮುಗಿಲಿಬ್ರು ಮನೆ ಒಳಗಡೆ ಬರ್ತಾರೆ. ಆಗ ಬರ್ತಾ ಇರುವಾಗ ಅಮ್ಮ ಒಂದ್ ಪುಸ್ತಕ ಓದ್ತಾ ಕೂತಿರ್ತಾರೆ. ಅಮರ್ತ್ಯ, ಹಲೋ ಅಮರ್ತ್ಯ, ಅಮರ್ತ್ಯ. ಅಮ್ಮ ಪುಸ್ತಕ ಓದ್ತಾ, ನೀನೇನ್ ಮಾಡ್ತೀಯಾ? ಯಾವ ಪುಸ್ತಕ ಇದೆ ಅಂತ ನೋಡಕ್ ಹೋಗ್ತೀಯಾ? ಏನಾದ್ರೂ ಓದ್ಕೊಳ್ಳಿ ಅಮ್ಮ ಅಂತ ಹೇಳ್ತೀಯಾ? ನೀನೇನ್ ಮಾಡ್ತೀಯಾ? ಅಮ್ಮ ಕೇಳ್ತೀನಿ ಅಲ್ವಾ? ಚೆನ್ನಾಗಿದ್ಯಾ ಅಮ್ಮ, ನಾ ಸ್ವಲ್ಪ ಓದ್ಕೊಡ್ತೀನಿ ಅಲ್ವಾ? ಕೇಳ್ತೀರಾ ಆ ರೀತಿ? ಹಂಗೆ ಏನಾಗುತ್ತೆ? ಇವ್ರು ಏನ್ ಮಾಡ್ತಾರೆ? ಅಮ್ಮನ ಹತ್ರ ಕೇಳ್ತಾರೆ, ಅಮ್ಮ ಅಮ್ಮ ಏನೋ ಪುಸ್ತಕ ಓದ್ತಿದ್ದೀರಲ್ಲ, ಏನ್ ಪುಸ್ತಕ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂತ ಕೇಳ್ತಾರೆ. ಮುಗಿಲು ಹೇಳ್ತಾನೆ, ಅದ್ರಲ್ಲಿರುವ ಚಿತ್ರಗಳು ಏನಮ್ಮ? ತುಂಬಾ ಚಿತ್ರಗಳು ಕಾಣ್ತಿದ್ಯಲ್ಲ, ಫಸ್ಟ್ ಕಣ್ಣಿಗೆ ಬೀಳದ ಚಿತ್ರಗಳಲ್ವಾ? ಏನಮ್ಮ ಚಿತ್ರಗಳು? ನಮ್ಗೂ ತೋರ್ಸಮ್ಮ, ಆ ಚಿತ್ರಗಳ ಬಗ್ಗೆ ನಮ್ಗೂ ಸ್ವಲ್ಪ ಹೇಳಮ್ಮ ಅಂತ ಅಮ್ಮನ್ನ ಕೇಳ್ತಾರೆ. ಅಮ್ಮ ಹೇಳ್ತಾರೆ, ನೋಡಿ ಮಕ್ಳೇ, ನಾನು ಓದ್ತಿರೋ ಈ ಪುಸ್ತಕ ನಮ್ಮ ಪ್ರಸಕ್ತ ಅಂದ್ರೆ ಈಗಿನ ವಾತಾವರಣದ ಬಗ್ಗೆ ಇದೆ. ಈಗಿನ ವಾತಾವರಣ ಹೇಗಿದೆ, ಚೆನ್ನಾಗಿದ್ಯಾ ಇಲ್ವಾ, ಮತ್ತೆ ಏನ್ ಪರಿಸರ ಹಾಳಾಗ್ತಿದ್ಯಾ ಅಥವಾ ಚೆನ್ನಾಗಿದ್ಯಾ, ಅದ್ರ ಬಗ್ಗೆ ಓದ್ತಾ ಇದ್ದೀನಿ ಅಂತ ಅಮ್ಮ ಹೇಳ್ತಾಳೆ. ಆಗ ದಿನದಿಂದ ದಿನಕ್ಕೆ ವಾತಾವರಣ ಹಾಳಾಗ್ತಿದೆ. ತಾಪಮಾನ ಅಂದ್ರೆ ವಾತಾವರಣದ ಬಿಸಿ ಜಾಸ್ತಿ ಆಗ್ತಿದೆ, ಮತ್ತೆ ವಾಹನಗಳು ಜಾಸ್ತಿ ಇರೋದ್ರಿಂದ
ಕಲುಷಿತ ಹೊಗೆಯಿಂದ ನಮ್ಮ ಓಝೋನ್ ಪದರ ಎಲ್ಲ ಹಾಳಾಗ್ತಿದೆ, ಅದ್ರ ಬಗ್ಗೆ ಈ ಪುಸ್ತಕ ಇದೆ ಅಂತ ಅಮ್ಮ ಹೇಳ್ತಾಳೆ. ಪಚ್ಚೆ ಕೇಳ್ತಾಳೆ, ಅಮ್ಮ ಪರಿಸರ ಕಲುಷಿತಗೊಳ್ಳೋದು ಅಂದ್ರೆ ಏನು? ಹಾಗಂದ್ರೆ ಏನು ಪರಿಸರ ಕಲುಷಿತಗೊಳ್ಳೋದು ಅಂದ್ರೆ? ಅದ್ರ ಬಗ್ಗೆ ನಮ್ಗೊಂದ್ ಸ್ವಲ್ಪ ಹೇಳ್ತೀರಾ ಅಂತ ಅಮ್ಮನ್ನ ಕೇಳ್ತಾಳೆ. ಅವಳಿಗೊಂಥರ ಕುತೂಹಲ ಇರುತ್ತೆ, ಏನಿರ್ಬೋದು ಹಾಗಾದ್ರೆ ಅಂತ. ಅವಾಗ ಪಚ್ಚೆ ಅಮ್ಮ, ಪಚ್ಚೆ ಅಂದ್ರೆ ಹಸಿರು ಅಂತ ಅವಾಗ ನೀವೇ ಹೇಳ್ಬಿಟ್ಟಿದ್ದೀರಿ ಅಲ್ವಾ? ಅವಳು ಕೇಳ್ತಾಳೆ, ನಾನ್ ಪಚ್ಚೆ ಅಂದ್ರೆ ಹಸಿರು, ಹಸಿರು ಅಂದ್ರೆ ಈ ಪ್ರಕೃತಿಯ ಸಂಕೇತ. ನನ್ನ ತಮ್ಮ ಇದ್ದಾನೆ, ಅವನ ಹೆಸರು ಮುಗಿಲು ಅಂತ, ಅವನು ಕೂಡ ಈ ಪ್ರಕೃತಿಯ ಮಗ. ನಮ್ಮನ್ನ ಇಲ್ಲಿ ಬೆಳೆಸಿದಿರಿ ನೀವು, ಮತ್ತೆ ನಿಸರ್ಗ ಪ್ರಜ್ಞೆ ಅಂದ್ರೆ ನಾವು ಪ್ರಕೃತಿ ಜೊತೆಗೆ ಹೇಗ್ ಬದುಕ್ಬೇಕು, ಕಾಡು ಗಿಡ ಮರ ಅಲ್ವಾ, ಅಲ್ಲಿ ಇಲ್ಲಿ ಹತ್ತಿ ಹಾರೋದು, ಹಣ್ಣುಗಳನ್ನ ಕೀಳೋದು ಅಲ್ವಾ, ಪ್ರಾಣಿ ಪಕ್ಷಿಗಳನ್ನ ನೋಡೋದೆಲ್ಲ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ ಅಲ್ವಾ. ಹಾಗಾಗಿ ನಮ್ಗೆ ತುಂಬಾ ಖುಷಿ ಇದೆ, ನಾವ್ ಈ ಮಣ್ಣಿನ ಮಕ್ಕಳಾಗಿ ಬೆಳೆಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಾವು ಈ ಮಣ್ಣಿನ ಮಕ್ಕಳಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಿದಿರಲ್ಲ, ನಿಮ್ಗೆ ಧನ್ಯವಾದಗಳು ಅಂತ ಹೇಳ್ತಾಳೆ. ಶೋಧ ಮತ್ತೆ ಧಾರಣ ಇಬ್ರು ಕೂಡ ಹೇಳ್ತಾರೆ, ಇಂತಹ ಸ್ಥಳದಲ್ಲಿ ಬೆಳೆಯುತ್ತಿರುವ ನೀವು ಪುಣ್ಯವಂತರು, ನೀವು ಎಷ್ಟು ಪುಣ್ಯವಂತರು. ನಿಮ್ಗೆ ಖುಷಿ ಆದಾಗ ತೋಟಕ್ಕೆ ಹೋಗ್ಬೇಕೆಂದ್ರೆ ಹೋಗ್ಬೋದು, ಅಂಗಳದಲ್ಲಿ ಆಡ್ಬೋದು, ಪ್ರಾಣಿ ಪಕ್ಷಿ ನೋಡ್ಬೋದು, ಎಷ್ಟು ಬೇಕಿದ್ರು ಆರಾಮಾಗಿ ಆಟ ಆಡ್ಬೋದು. ಆದ್ರೆ ನಮ್ಗಿಂತ ಅವಕಾಶ ಇಲ್ಲ. ನಾವು ಬರೀ ವಾಹನಗಳ ಹೋಗಿ ಪೇಟೆಯಲ್ಲಿ ಓಡಾಡೋ ಜನ, ಇಂಥದ್ ಬಿಟ್ರೆ ನಮ್ಗೆ ಈ ರೀತಿಯ ನಿಶಬ್ದವಾದ ಶಾಂತ ವಾತಾವರಣ ನಮ್ಗೆ ಸಿಗೋದೇ ಇಲ್ಲ. ನೀವೆಷ್ಟು ಪುಣ್ಯವಂತರು ಅಂತ ಪೇಟೆಯಿಂದ ಬಂದಿರೋ ಮಕ್ಳಿಬ್ರು ಹೇಳ್ತಾರೆ. ಅದಕ್ಕೆ ಮುಗಿಲ್ ಹೇಳ್ತಾನೆ, ಹೌದು, ಈ ಮಾತನ್ನ ನಾನು ಒಪ್ತೀನಿ. ನಗರದಲ್ಲಿ ಬದುಕ್ತಿರುವ ನಿಮ್ಗೆ ಜೀವನ ಕಷ್ಟಗಳೇನು ಅಂತ ನಿಮ್ಗೆ ಗೊತ್ತಾಗ್ತಿದೆ. ಆದ್ರೆ ನಾವು ಹಳ್ಳಿಲಿರೋರಿಗೆ ನಮ್ ಜೀವನ ಸಮೃದ್ಧಿಯಾಗಿದೆ. ನಾವು ದೊಡ್ಡವರಾದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ, ನಗರದ ಜನರಲ್ಲಿ ಪರಿಸರ ಕಾಳಜಿ ಮೂಡಿಸೋಕೆ ಪ್ರಯತ್ನ ಮಾಡ್ತೀವಿ. ನಾವು ಕೂಡ ನಗರದ ಜನರೊಟ್ಟಿಗೆ ಒಡನಾಟ ಬೆಳೆಸ್ಕೋತೀವಿ. ಹಾಗೆ ಪ್ರಕೃತಿಯನ್ನ ಹೇಗ್ ಉಳಿಸಿ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಅವರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸ್ತೀವಿ ಅಂತ ಹೇಳಿದ್ರೆ. ಆದ್ರೆ ಆಮೇಲೆ ಅದಿಷ್ಟು ಮಾತಾಡ್ಕೊಂಡಾದ್ಮೇಲೆ ಅಮ್ಮ ಹೇಳ್ತಾರೆ, ನಿಜ ಮಕ್ಳೇ, ನೀವ್ ಅದನ್ನ ಮಾಡ್ಬಹುದು, ನೀವು ಆ ಕೆಲ್ಸನ ಮಾಡಿ, ಅದು ಒಳ್ಳೆ ಕೆಲ್ಸ, ಅದು ನೀವು ಬೆಳೀರಿ, ಉಳಿದವರನ್ನು ಬೆಳೆಸಿ. ಹಾಗೆ ಆ ಎಲ್ರ ಅರಿವು ಅಂದ್ರೆ ತಿಳುವಳಿಕೆ, ಎಲ್ರ ತಿಳುವಳಿಕೆನೂ ಚೆನ್ನಾಗಾಗತ್ತೆ ಅಂತ ಮಕ್ಕಳಿಗೆ ಅಮ್ಮ ಹೇಳ್ತಾಳೆ. ಆಗ ಮಕ್ಕಳಿಗೆ ಅನ್ಸುತ್ತೆ, ನಾವೀಗ ಇಷ್ಟು ಒಳ್ಳೆ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಲ್ಲ, ಹಾಗೆ ಇದೇ ತರ ಪ್ರಪಂಚದಲ್ಲಿರೋ ಎಲ್ಲ ಮಕ್ಕಳು, ಎಲ್ಲ ಜನರು ಈ ತರ ಒಳ್ಳೆ ವಾತಾವರಣದಲ್ಲಿ ಬದುಕ್ಬೇಕು, ಅವರು ಕೂಡ ಖುಷಿಯಾಗಿರ್ಬೇಕು ಅನ್ನೋದು ಎಲ್ರ ಬಯಕೆ ಆಗತ್ತೆ. ಓಕೆ, ಇಡೀ ಕತೆ ಕೇಳಿದ್ರಲ್ಲ ಮಕ್ಳೇ? ಕೇಳಿದ್ರಾ ಮಕ್ಳೇ? ಕತೆ ಚೆನ್ನಾಗಿತ್ತಾ? ಏನಾಯ್ತು ಕತೆದು? ಮರ್ತೋಯ್ತಲ್ಲ ನನಗೆ. ಮರ್ತ್ಬಿಟ್ಟಿದೆ ಕತೆ ಹೆಸರನ್ನ. ಇದು ಯಾವ್ದ್ರ ಬಗ್ಗೆ ಇತ್ತು, ಏನ್ರ ಬಗ್ಗೆ ಇತ್ತು? ಕತೆ ಕೇಳಿದ್ರಿ ಅಲ್ವಾ? ಟೋಟಲ್ ಎಲ್ಲ ಕತೆ ಕೇಳಿ ಪೃಥ್ವಿ ಬಗ್ಗೆ. ಓಕೆ, ಮತ್ತೆ ಅದ್ರ ಬಗ್ಗೆ ಇತ್ತು? ಓಕೆ, ಸೊ ಇದರಿಂದ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಇದರಿಂದ? ಈಗ ಆ ಚಿತ್ರದಲ್ಲಿ ಇತ್ತು, ಮಕ್ಕಳಿಗೆ ಅಮ್ಮ ವಿವರಿಸ್ತಾ ಇದ್ರು ಹೀಗೀಗ ಆಗ್ತಿದೆ ಅಂತ. ನೀವು ಈ ಚಿತ್ರ ನೋಡಿ ನಿಮ್ಮ ಮನಸ್ಸಲ್ಲಿ ಏನ್ ವಿಚಾರ ಬಂತು? ನೀವೆಲ್ಲರೂ ಗಮನಿಸಿದೀರಾ ಈ ರೀತಿ ಆಗ್ತಾ ಇರೋದನ್ನ, ನದಿ ನೀರಿಗೆ ಇರೋದನ್ನ? ಹಳ್ಳಿಯಲ್ಲಿ ಇರ್ಬೇಕಂತ ಅನಿಸ್ತಾ? ವೆರಿ ಗುಡ್. ಆಯ್ತಾ ಹಂಗಿದ್ರೆ ಹಳ್ಳಿಗೆ? ನಾನು ಹೋಗಿದ್ದೀನಿ ಹಳ್ಳಿಗೆ. ಹೌದಾ? ವೆರಿ ಗುಡ್. ಸೊ ಹಾಗಾದ್ರೆ ಏನ್ ಡಿಫ್ರೆನ್ಸ್? ನೀನೀಗ ಪೇಟೆಯಲ್ಲಿ ಇದೆಯಾ ಅಲ್ವಾ? ನಾನ್ ಕೇಳ್ಪಟ್ಟೆ ನಿನ್ ಪೇಟೆ ಅಲ್ವಾ? ಸೊ ಹಳ್ಳಿಗೆ ಪೇಟೆ ಏನ್ ಡಿಫ್ರೆನ್ಸ್ ಅನ್ಸ್ತು? ಈಗ ಆ ಮಕ್ಳು ಹೇಳಿದ್ರಲ್ವಾ, ಇಲ್ಲಿದ್ದೀರಾ ನೀವೇ ಪುಣ್ಯವಂತರು, ನಾವು ಪೇಟೆಗೆ ಹೋಗಿ ಪರಿಸರ ಕಾಳಜಿ ಮೂಡಿಸ್ತೀವಿ ಅಂತ ಹೇಳಿದ್ರಿ ಅಲ್ವಾ? ನೀನೇನ್ ಡಿಫ್ರೆನ್ಸ್ ನೋಡ್ದೆ? ಹಾಗಿದ್ರೆ ಆ ಮಕ್ಳು ನೋಡಿರೋ ರೀತಿ ಡಿಫ್ರೆನ್ಸ್ ನೀನೇನ್ ನೋಡ್ದೆ? ಮಿಸ್, ಹಳ್ಳಿಯಲ್ಲಿ ಎಲ್ಲಾರು ಒಟ್ಟು ಸೇರ್ತಾ ಇರ್ತಾರೆ, ಆದ್ರೆ ಸಿಟಿಯಲ್ಲಿ ಹಾಗೆ ಇರಲ್ಲ. ಓಕೆ, ಅದ್ ಬಿಟ್ರೆ? ಓಕೆ, ಇದು ಅದ್ ಬಿಟ್ರೆ ಅಲ್ಲಿ ಹೊರಗೆ ನಿಶಬ್ದವಾಗಿರತ್ತೆ, ಆದ್ರೆ ಇಲ್ಲಿ ಹೊರಗೆ ಸಿಟಿಯಲ್ಲಿ ಹೊರಗೆ ಗಲಾಟೆ ಇರತ್ತೆ. ತನ್ಮಯಿ ನಡೀತಾ ಇರತ್ತೆ. ಈ ವಿಷಯವಾಗಿ ತನ್ಮಯಿ ಏನ್ ಗಮನಿಸಿದೆ? ಮ್ಯಾಮ್, ಹೊಗೆ ಉಗುಳುವ ವಾಹನಗಳನ್ನು ಕಡಿಮೆ ಬಳಕೆ ಮಾಡಬೇಕು ಮ್ಯಾಮ್. ಓಕೆ, ವೆರಿ ಗುಡ್. ಅಂದ್ರೆ ಯಾವ ರೀತಿ? ಈಗ ನಾವು ಅನಿವಾರ್ಯ ಅಲ್ವಾ, ಪೇಟೆಗೆ ಹೋಗ್ಬೇಕು, ತರಕಾರಿ ತರಬೇಕು, ಕರೆಂಟ್ ಬಿಲ್ ಕಟ್ಬೇಕು, ಅಥವಾ ಇನ್ನೇನು ಮಾಡ್ಬೇಕು, ನಮ್ಗೆ ವೆಹಿಕಲ್ ಅನಿವಾರ್ಯ. ಸೊ ಯಾವ ರೀತಿ ನಾವು ಕಡಿಮೆ ಮಾಡಬಹುದು ಅಂತ ನಿಮ್ಗೆ ಅನಿಸುತ್ತೆ?
ಹತ್ತಿರದ ಪ್ರಯಾಣದಲ್ಲಿ ಎಲ್ಲ ಮ್ಯಾಮ್ ನಾವು ಕಾಲು ನಡಿಗೆಯನ್ನ ಉಪಯೋಗಿಸ್ಕೊಂಡು ಹೋಗ್ಬೋದು ಮ್ಯಾಮ್. ಅದರಿಂದ ನಮ್ ದೇಹನೂ ಚೆನ್ನಾಗಿರತ್ತೆ. ಓ ವೆರಿ ಗುಡ್. ಓಕೆ, ಸೊ ಹಾಗಿದ್ರೆ ಇದಿಷ್ಟು ಪರಿಸರ ಮಾಲಿನ್ಯ ಆಗ್ತಾ ಇದೆ ಅನ್ನೋದಂತೂ ನೀವು ಈ ಕಥೆಯಿಂದ ತಿಳ್ಕೊಂಡ್ರಿ ಅಲ್ವಾ? ಸೊ ಪರಿಸರ ಜಾಗೃತಿಯನ್ನ ಮೂಡಿಸೋಕೆ ನಾವು ಏನೆಲ್ಲ ಮಾಡಬಹುದು? 1 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಹೇಳ್ಬಹುದಾ? ಎಸ್ ಮ್ಯಾಮ್. ಜಾಗೃತಿ ಅಂದ್ರೆ ಈಗ ನೀವು ನ್ಯೂ ಜನರೇಷನ್ ಅಲ್ವಾ, ನಮಗಿಂತ ನೀವು ನ್ಯೂ ಜನರೇಷನ್, ಇನ್ನು ನೀವು ಬದುಕಿ ಬಾಳ್ಬೇಕು. ಸೊ ನಮ್ ಕಾಡೆಲ್ಲ ಉಳಿಬೇಕು. ಇನ್ನು ಈಗ ಆಲ್ರೆಡಿ ಅರ್ಧ ನಾಶ ಆಗಿ ನಮ್ಗೆ ಓಝೋನ್ ಪದರ ಎಲ್ಲ ಇದಾಗ್ತಿದೆ. ದಿನಕ್ಕೆ ತಾಪಮಾನ ಜಾಸ್ತಿ ಆಗ್ತಿದೆ, ಎಲ್ಲದೂ ಆಗ್ತಿದೆ ಅಲ್ವಾ? ಎಷ್ಟೆಲ್ಲ ನೋಡಿ, ಮಳೆ ಬಂದ್ರೆ ಯಕದಂ ಮಳೆ, ಬಿಸಿಲು ಅಂದ್ರೆ ಯಕದಂ ಬಿಸಿಲು. ಸೊ ಆ ರೀತಿ ಎಲ್ಲ ಆಗಿ ಪರಿಸರ ತನ್ನ ಸಮತೋಲನವನ್ನ ಕಳೆದುಕೊಳ್ತಾ ಇದೆ. ಸೊ ನೀವ್ ಇದನ್ನ ಮುಂದೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂದ್ರೆ ಯಾವ ರೀತಿ ಜಾಗೃತರಾಗ್ತೀರಾ, ಯಾವ ರೀತಿ ಜಾಗೃತಿಯನ್ನ ಬೆಳೆಸೋಕ್ ಇಷ್ಟಪಡ್ತೀರಾ? ಒಬ್ಬೊಬ್ಬರಾಗಿ ಹೇಳ್ಬೇಕು. ಯಾರು ಹೇಳ್ತೀರಿ ಫಸ್ಟ್? ಮ್ಯಾಮ್, ತನ್ಮಯ್. ಗಿಡ ನೆಡುವ ಕಾರ್ಯಕ್ರಮ ಮಾಡ್ಬೇಕು ಮ್ಯಾಮ್. ಗಿಡ ನೆಡೋ ಕಾರ್ಯಕ್ರಮ ಮಾಡ್ಬೇಕು, ಹೌದಾ? ಓಕೆ, ಒಂದ್ ವಿಷಯ, ಗಿಡ ನೆಡೋ ಕಾರ್ಯಕ್ರಮ ಮಾಡಿದ್ರೆ ಸಾಕಾ? ಅದು ದೊಡ್ಡ ಆಗೋ ತನಕ ಅದನ್ನ ಕಾಪಾಡ್ಕೋಬೇಕಲ್ಲ ನಾವು, ಅಲ್ವಾ? ದಟ್ ಈಸ್ ಇಂಪಾರ್ಟೆಂಟ್. ಗಿಡ ನೆಡೋಕ್ಕಿಂತ ಆ ಗಿಡವನ್ನು ನೆಟ್ಟ ಮೇಲೆ ಅದು ತನ್ನಷ್ಟಕ್ಕೆ ತಾನು ಬೆಳೆಯಲ್ಲಿವರೆಗೂ ಕೂಡ. ಈಗ ನೀವು ನೋಡಿ, ನೀವು ಚಿಕ್ಕವರಿದ್ದೀರಿ, ನಿಮ್ಮನ್ನೀಗ ಅಮ್ಮ ಊಟ ತಿಂಡಿ ಮಾಡಿ ದೊಡ್ಡದ್ ಮಾಡ್ಬೇಕು. ನೀವು ದೊಡ್ಡಾಗಿ ಇಂಡಿಪೆಂಡೆಂಟ್ ಆಗೋಲ್ಲಿವರೆಗೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ಸಪೋರ್ಟ್ ಆಗ್ಬೇಕು ಅಲ್ವಾ? ಅದೇ ರೀತಿ ಒಂದ್ ಗಿಡ ನೆಟ್ಟಾಗ ಆ ಗಿಡ ಇಂಡಿಪೆಂಡೆಂಟ್ ಆಗಿ ಬೆಳೆದು ನಿಲ್ಲುತ್ತೆ. ಗಾಳಿಗೆ ಮಳೆಗೆ ಯಾರಿಗೂ ಜಗ್ಗದೆ ಬೆಳೆದು ಮರ ಆಗಿ ನಿಲ್ಲೋ ತನಕ ಅದನ್ನ ಬೆಳೆಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಗಿಡವನ್ನ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ, ಹೌದಾ? ಒಪ್ಕೋತೀರಾ? ಓಕೆ, ನೆಕ್ಸ್ಟ್ ಏನ್ ಮಾಡ್ಬಹುದು? ಪ್ರಮೇನ್. ಮಿಸ್, ಅದು ಮರನ ಜಾಸ್ತಿ ಕಟ್ ಮಾಡಬಾರ್ದು. ಅಷ್ಟೇ, ಒಳ್ಳೆ ಫುಡ್ ಕೊಡ್ಬೇಕು. ಓಕೆ, ಸೊ ಆಮೇಲೆ ಪರಿಸರ ಮಾಲಿನ್ಯ ಆಗದೆ ಇರೋ ರೀತಿ. ಓಕೆ, ಐಸಿರಿ ಏನೋ ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಐಸಿರಿ, ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ? ಮ್ಯಾಮ್, ಜಾಸ್ತಿ ಗಿಡ ನೆಡ್ಬೇಕು. ಆಮೇಲೆ ಅದಕ್ಕೆ ಗೊಬ್ಬರ ಹಾಕ್ದೇನು ಬೆಳೆಸ್ಬೋದು. ಆಮೇಲೆ ಸಾವಯವ ಗೊಬ್ಬರನೇ ಹಾಕ್ಬೇಕು ಅದಕ್ಕೆ. ಓಕೆ, ವೆರಿ ಗುಡ್. ಆಯ್ತು, ನೀವು ಪರಿಸರ ಮಾಲಿನ್ಯ ಮಾಡದೆ ಇರೋ ರೀತಿ ಯಾವ್ಯಾವ ರೀತಿ ಇದನ್ನ ಕ್ರಮಗಳನ್ನ ಕೈಗೊಳ್ಳಕ್ ಇಷ್ಟಪಡ್ತೀರಾ? ಈಗ ನಿಮಗೆ ಏನೋ ಬರ್ತ್ಡೇ ಅಂತ ನಿಮ್ ಫ್ರೆಂಡ್ ನಿಮ್ಗೆ ಚಾಕ್ಲೇಟ್ ರ್ಯಾಪರ್ ಕೊಟ್ರು, ಅಥವಾ ದಿನ ಬೆಳಗ್ಗೆ ನಿಮ್ ಮನೆಗೆ ಹಾಲ್ ಬರುತ್ತೆ, ಪ್ಯಾಕೆಟ್ ಅಲ್ಲಿ ಬರುತ್ತೆ. ಆಮೇಲೆ ನೀವು ಶಾಪಿಂಗ್ ಹೋಗ್ತೀರಾ, ಶಾಪಿಂದ ಈಗ ಅನಿವಾರ್ಯ ಒಂದೊಂದ್ಸತಿ ಎಲ್ಲಾ ಸತಿನೂ ಕೈಚೀಲ ತಗೊಂಡ್ ಹೋಗಿರಲ್ಲ, ಮರ್ತೋಗಿರುತ್ತೆ, ಪ್ಲಾಸ್ಟಿಕ್ ಕವರ್ ತರ್ತೀರಾ. ಅವಾಗ ಏನ್ ಮಾಡ್ತೀರಾ? ಪರಿಸರದಲ್ಲಿ ಅದನ್ನ ಹಾಕದೇ ಇರೋ ರೀತಿ ಯಾವ ರೀತಿ ಒಂದು ಪ್ಲಾನ್ ಅನ್ನ ನೀವು ಮಾಡ್ತೀರಾ? ಅಮರ್ತ್ಯರಾಮ್ ಹೇಳ್ಬಹುದು, ಲಿಖಿತ್ ಹೇಳ್ಬಹುದು, ತನ್ವಿ ಹೇಳ್ಬಹುದು, ಐಸಿರಿ ಹೇಳ್ಬಹುದು. ಬಟ್ ಒನ್ at a time, anyone. Can I tell Aisiri? Okay. After Aisiri, Likit, okay? Okay, miss. Ma'am, ನಾವು ಚೀಲ ತಗೊಂಡ್ಬರ್ತೀವಲ್ಲ ಶಾಪಿಂಗ್ ಹೋದಾಗ, ಆಗ ಆ ಚೀಲನ ರೀಯೂಸ್ ಮಾಡ್ಬೇಕಲ್ವಾ? ಪ್ರತಿ ಸತಿನೂ ಹೊಸ ಬ್ಯಾಗ್ ತರೋ ಬದಲು ಒಂದ್ ತಂದಿದ್ದನ್ನ ಅದರ ಮನೇಲಿ ನೀಟಾಗಿ ಇಟ್ಕೊಂಡು ಮತ್ತೆ ಅದನ್ನ ಯೂಸ್ ಮಾಡ್ಬೇಕು. ಸೊ ಹಾಗಿದ್ರೆ ನಾವು ಒಂದ್ ಕೆಲಸ ಮಾಡೋಣ. ನಾವು ಕೂಡ ಈಗ ಮಕ್ಳು ಏನ್ ಹೇಳಿದ್ರು, ನಾವು ಕೂಡ ದೊಡ್ಡವರಾಗಿ ಅಥವಾ ನಾವು ಕೂಡ ಹೋಗಿ ಪರಿಸರ ಜಾಗೃತಿಯನ್ನ ಮೂಡಿಸ್ತೀವಿ. ಅಂದ್ರೆ ಹಸಿರು ಬೆಳೆಸೋದನ್ನ, ಬೆಳೆದಿರೋ ಹಸಿರನ್ನ ಉಳಿಸ್ಕೊಳ್ಳೋದನ್ನ, ಮತ್ತೆ ಯಾವ ರೀತಿ ಪರಿಸರಕ್ಕೆ ತೊಂದರೆ ಕೊಡದ ಹಾಗೆ ಪ್ಲಾಸ್ಟಿಕ್ ಅನ್ನ ಅಥವಾ ಆ ತ್ಯಾಜ್ಯ ವಸ್ತುಗಳನ್ನ ಅಲ್ಲಲ್ಲೇ ಬಿಸಾಕೋದು, ಆ ರೀತಿ ಮಾಡದೆ ನಮ್ಮ ಪರಿಸರವನ್ನ ತುಂಬಾ ಕಾಳಜಿಯಿಂದ ನೋಡ್ಕೊಳ್ತೀವಿ, ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳಿದ್ರಲ್ವಾ? ನಾವು ಕೂಡ ಅದೇ ರೀತಿ ಒಂದು ಓತನ್ನು ಇವತ್ತು ತಗೊಳ್ಳೋಣವಾ? ನೀವು ಕೂಡ ಮಾಡ್ತೀವಿ, ನಿಮ್ಮಿಂದ ಸಾಧ್ಯನಾ? ಸರಿ, ಹಾಗಿದ್ರೆ ಮಕ್ಳೇ, ನಮ್ಮ ಪರಿಸರವನ್ನ ಉಳಿಸಿ ಬೆಳೆಸೋಣ ಎಂದು ಹೇಳ್ತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನ ಮುಗಿಸೋಣ. Well, that was a fun and interactive reading session. The picture book Hasira Handara is written by our primary school teachers, Mrs. Jayanti A. and Mrs. Deepa Hegde. The illustrations you saw is done by our art teacher, Mr. Arjun V.
and the editing of the entire copy is done by our principal, Mrs. K. Shobha. I would like to thank them all for actively being part of this project and giving it a successful start. If you want to read the picture book and access it, the link to it is given below in the description. Please have a look at it and let us know what you think about it. We will be releasing more and more picture books on different theme, and anybody who want can use it as resources to teach these values to their children. Thank you again.